ಬನ್ನಿ ನೋಡೋಣ ಡಿವೈನ್ ಮೆಸೇಜಸ್ ಏನಿದೆ ಅಂತ. ಓಕೆ, ಇಲ್ಲಿ 4 ಬಂದಿದೆ. 4 ಕಾರ್ಡ್ ಇಡ್ತೀನಿ. 4ರಲ್ಲಿ ಯಾವುದಾದ್ರೂ ಒಂದನ್ನ ಆಯ್ಕೆ ಮಾಡಿ. ಸೊ ನಿಮಗೆ ಏನು ಬ್ಲೆಸ್ಸಿಂಗ್ಸ್ ಇದೆ ತಿಳ್ಕೊಳ್ಳೋಣ ಡಿವೈನ್ ಕಡೆಯಿಂದ. ಮೊದಲನೇದು 2, 3, 4. ಟೇಕ್ ಯುವರ್ ಓನ್ ಟೈಮ್. 4 ನೋಡಿ, ನಿಮ್ಮಿಷ್ಟ. ಮೊದಲನೇದು ಯಾರು ಆಯ್ಕೆ ಮಾಡಿದ್ದೀರಾ, ಸೊ ನಿಮ್ಮ ಲೈಫೇ ನಿಮ್ಗೊಂದು ಟೀಚರ್ ಥರ. ಸೊ ಹಾಗಾಗಿ ಏನು ಕಲಿತಾ ಇದ್ದೀರಾ, ಏನು ಕಲ್ತಿದ್ದೀರಾ ಎಲ್ಲಾನು ಮರ್ತು ಹೋಗ್ಬಿಟ್ಟಿದ್ದೀರಾ. ಸೊ ಕಲಿತಾ ಇರಿ, ಕಲಿಸ್ತಾ ಇರಿ, ಜೀವನ ಹೀಗೆ ಮುಂದುವರಿತಾ ಇರಲಿ. ಲೈಫ್ ಬೆಟರ್ ಟೀಚರ್ ಆಗಿ ನಿಮಗೆ ನಿಂತಿದೆ. ಸೊ ಇನ್ನು ಬೆಟರ್ಮೆಂಟ್ ಮಾಡ್ಕೊಳ್ಳೋದ್ರ ಕಡೆ ನಿಮ್ಮ ಜೀವನನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಎಲ್ಲೋ ಒಂದು ಕಡೆ ಸ್ಟಕ್ ಆಗಿದ್ದೀರಾ, ಅದು ನಿಮಗೆ ಸರಿ ಹೋಗೋದಿಲ್ಲ. ಆ ಸ್ಟಕ್ಕಿಂದ ಹೊರಗೆ ಬನ್ನಿ. ನಿಮ್ಮ ಜೀವನನ ಹೇಗೆ ಸರಿಪಡಿಸ್ಕೊಳ್ಬೇಕು, ಹೇಗೆ ನಿಮ್ಮ ವಿದ್ಯೆಯ ಮುಖಾಂತರ ನಿಮ್ಮನ್ನ ನೀವು ಎಷ್ಟೊಂದು ತಿಳ್ಕೊಂಡಿದ್ದಿಲ್ಲ, ಏನು ಮಾಡ್ತಾ ಇದ್ದೀರಾ, ಬಚ್ಚಿಟ್ಟಿದ್ದು ಪರರಿಗೆ. ಸೊ ನೀವು ಕಲ್ತಿರುವಂಥ ವಿದ್ಯೆ ನೀವೇ ಅಳವಡಿಸ್ಕೊಳ್ಳಿಲ್ಲ ನಿಮ್ಮ ಜೀವನಕ್ಕೆ ಅಂದರೆ ವೇಸ್ಟ್. ಸೊ ಹಾಗಾಗಿ ಕಲ್ತಿರೋದನ್ನ ಅಳವಡಿಸ್ಕೊಳ್ಳಿ ನಿಮ್ಮ ಜೀವನಕ್ಕೆ ಅಂತ ಇದೆ. ಎರಡನೇದು ಯಾರು ಆಯ್ಕೆ ಮಾಡಿದ್ದೀರಾ, ಆದ್ಯಕಾಳಿ ಇದ್ದಾರೆ. ಸೊ ನಿಮ್ಮ ಲೈಫ್ ಫುಲ್ ಆಫ್ ಲೈಟ್ ಆ್ಯಂಡ್ ಹ್ಯಾಪಿನೆಸ್. ತುಂಬ ಖುಷಿ ಬರೋದ್ರಲ್ಲಿ ಇದೆ. ಕತ್ತಲಾಗಿರುವಂಥ ಜೀವನಕ್ಕೆ ಬೆಳಕು ಬರೋದ್ರಲ್ಲಿ ಇದೆ. ಸೊ ಎಸ್, ನಿಮ್ಮ ಜೀವನ ಬದಲಾಗೋದ್ರಲ್ಲಿ ಇದೆ. ಆರಾಮಾಗಿರಿ. ರುದ್ರ ತಾಂಡವಾಡ್ತಾ ಇದ್ದಂಥ ನಿಮ್ಮ ಜೀವನ ಶಾಂತ ಸ್ಥಿತಿಗೆ ಮರಳಿ ಬರುವಂಥ ಸಾಧ್ಯತೆ ಇದೆ. ನಿಮ್ಮ ಜೀವನದಲ್ಲಿ ಅಟ್ಟಹಾಸ ಮಾಡ್ತಿದ್ದಂಥ ರಾಕ್ಷಸರೆಲ್ಲರೂ ಕೂಡ ಹತರಾಗಿ ಹೋಗಿದ್ದಾರೆ. ಸೊ ಹಾಗಾಗಿ ಇನ್ನು ಮುಂದೆ ನೀವು ಶಾಂತ ಸ್ಥಿತಿಗೆ ನಿಮ್ಮ ದೈವನ ಕರ್ಕೊಂಬಂದು ನಿಮ್ಮ ಜೀವನದಲ್ಲೂ ಕೂಡ ಶಾಂತಿನ ಪಡ್ಕೊಳ್ತೀರಾ ಅನ್ನುವಂಥದ್ದು. ಮೂರನೇದು ಚಂದ್ರಶೇಖರ ಇದ್ದಾರೆ. ಸೊ ಸಾಕಷ್ಟು ಆಶೀರ್ವಾದ, ಗುಡ್ ಲಕ್ಗೆ ಮಾಡ್ತಾ ಇದ್ದಾರೆ. ಅದೃಷ್ಟ ಇಲ್ಲ, ನನಗೆ ಅದೃಷ್ಟ ಸಿಕ್ಕಿಲ್ಲ, ನನ್ನ ಹತ್ರ ಎಲ್ಲ ಇದೆ, ಅದೃಷ್ಟ ಒಂದಿಲ್ಲ ಅನ್ನೋರಿಗೆ ಅದೃಷ್ಟ ಬರ್ತಾ ಇದೆ. ಅದೃಷ್ಟದ ಆಶೀರ್ವಾದ ನಿಮಗೆ ಸಿಗೋದ್ರಲ್ಲಿ ಇದೆ. ಶಿವನ ಧ್ಯಾನ ಮಾಡಿ, ನಿಮ್ಮ ಜೀವನದಲ್ಲೂ ಕೂಡ ಬೆಳಕು ಬರೋದ್ರಲ್ಲಿ ಇದೆ. ಮತ್ತು ಗಂಗೆಯಿಂದ ಶುದ್ಧಿ ಕಾರ್ಯ ನಡೆಯುತ್ತೆ ಒಂದು ವಿಶೇಷವಾದಂಥ ದೇವಸ್ಥಾನಕ್ಕೆ ಅನ್ನುವಂಥದ್ದು ಇದೆ. 4ನೇದು ಯಾರು ಆಯ್ಕೆ ಮಾಡಿದ್ದೀರಾ, ಆದಿಯೋಗಿ ಇದ್ದಾರೆ. ಸೊ ನಾಲೆಡ್ಜ್, ಫಸ್ಟ್ ಗುರು, ನಿಮ್ಮ ಫಸ್ಟ್ ಗುರು, ನಿಮಗೆ ಫಸ್ಟು ಯಾರು ವಿದ್ಯೆನ ಕಲಿಸಿದ್ರು ಆ ಗುರುವಿನ ಭೇಟಿ ಮಾಡಿ ಆ ಗುರುಗಳಿಗೆ ಒಂದು ಗುರುದಕ್ಷಿಣೆ ಕೊಡ್ತಿರೋ ಅಥವಾ ಅವರಿಗೆ ಒಂಚೂರು ಮಾತಾಡಿ ಆಶೀರ್ವಾದ ಪಡ್ಕೊಳ್ತಿರೋ ಗೊತ್ತಿಲ್ಲ. ನಿಮ್ಮ ಗುರುಗಳನ್ನ ಒಮ್ಮೆ ಭೇಟಿ ಮಾಡಿ ಅವರಿಂದ ಆಶೀರ್ವಾದ ಪಡ್ಕೊಳ್ಳಿ ಅನ್ನುವಂಥದ್ದು ಇದೆ. ನಿಮಗೆ ಗುರುಗಳ ಆಶೀರ್ವಾದ ಇರೋದ್ರಿಂದ ನಿಮ್ಮನ್ನು ನೀವು ಹೆಚ್ಚು ಕನೆಕ್ಟ್ ಮಾಡ್ಕೊಳ್ತೀರಾ, ನಿಮ್ಮನ್ನು ನೀವು ಹೆಚ್ಚು ತಿಳ್ಕೊಳ್ತೀರಾ ಅನ್ನುವಂಥದ್ದು ಇದೆ. ಸೊ ಗೊತ್ತಿಲ್ಲ ಯಾಕೆ ಇವತ್ತು ಬರೀ ಗುರುಗಳಿಗೆ ಸಂಬಂಧಪಟ್ಟಂಗೆ, ವಿದ್ಯೆಗೆ ಸಂಬಂಧಪಟ್ಟಂಗೆನೆ ಇದೆ. ಸೊ ಸರಸ್ವತಿ ದೇವಿಯ ಆರಾಧನೆಯನ್ನ ಮಾಡ್ತಾ ಬೇಡ್ಕೊಳ್ಳೋಣ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ. ಹಾಗೆ ನಟರಾಜನೇ ಇದ್ದಾರೆ ಇಲ್ಲಿ. ಸೊ ಹಾಗಾಗಿ ಅವರು ಕೂಡ ಗುರುಗಳೇ ಆಗಿರೋದ್ರಿಂದ, ಸೊ ಸರ್ವಂ ಗುರುಮಯಂ ಆಗಿರೋದ್ರಿಂದ, ಸೊ ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಅಂತ ಕೇಳ್ಕೊಳ್ಳೋಣ. ಬ್ಲೆಸ್ಸಿಂಗ್ಸ್ ಆಫ್ ಕ್ರಿಯೇಟಿವ್ ಥಿಂಕಿಂಗ್ ಅಂತ ಎಲ್ಲರಿಗೂ ಹೇಳ್ತಾ ಇರೋದು ಅಷ್ಟೇ. ನಿಮಗೆ ಸಾಕಷ್ಟು ಆಶೀರ್ವಾದ ಇದೆ. ನಿಮ್ಮ ಜೀವನದಲ್ಲಿ ಶತ್ರುಗಳ ಬಗ್ಗೆ, ದುಡ್ಡಿನ ಬಗ್ಗೆ, ಮದುವೆ ಬಗ್ಗೆ, ಪ್ರೀತಿ ಬಗ್ಗೆ, ಲವ್ ಬಗ್ಗೆ ಅಥವಾ ಊಟದ ಬಗ್ಗೆ ಇದನ್ನ ಯೋಚನೆ ಮಾಡೋದನ್ನ ಸ್ವಲ್ಪ ಕಡಿಮೆ ಮಾಡಿಕೊಂಡು, ಏನು ನನ್ನ ಜೀವನದಲ್ಲಿ ಬೇರೆಯವ್ರಿಗಿಂತ ವಿಭಿನ್ನವಾಗಿ ಭಗವಂತ ಕೊಟ್ಟಿರುವಂಥ ಒಳ್ಳೆಯ ಪಾಸಿಟಿವ್ ವಿದ್ಯೆನ ಬಳಸ್ಕೊಳ್ಬೇಕು, ಹೇಗೆ ಅದರಿಂದ ನನ್ನ ಉನ್ನತಿ ಜೊತೆಗೆ ಸಮಾಜದ ಉನ್ನತಿ ಮಾಡೋದು ಹೇಗೆ, ಇದ್ರ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಕಲ್ತಿರೋ ವಿದ್ಯೆಗೆ ಅಗೌರವ ಮಾಡಬೇಡಿ. ಕಲ್ತಿರೋ ವಿದ್ಯೆ ಒಳ್ಳೇದಾಗಲಿ ಎಲ್ರಿಗೂ ಅನ್ನೋದಷ್ಟೇ ಬಯಸುತ್ತೆ. ಸೊ ಅದು ನಿಮ್ಗೆ ಒಳ್ಳೇದಾದರೂ ಆ ವಿದ್ಯೆಗೆ ಖುಷಿ ಬರುತ್ತೆ, ನಿಮ್ಮಿಂದ ಬೇರೆಯವ್ರಿಗೆ ಒಳ್ಳೇದಾದರೂ ಖುಷಿ ಬರುತ್ತೆ, ಸಮಾಜಕ್ಕೆ ಒಳ್ಳೇದಾದರೆ ಇನ್ನು ಅತ್ಯುನ್ನತವಾದ ಗುರುವಿನ ಸ್ಥಾನಕ್ಕೆ ನೀವು ಏರ್ತೀರಾ ಅನ್ನುವಂಥದ್ದು ಇದೆ. ಸೊ ಪ್ರಯತ್ನ ಮುಂದುವರಿಸಿ, ಫಲಗಳು ಭಗವಂತ ನಿಮ್ಮ ಜೊತೆ ಇದ್ದು ನಿಮಗೆ ಕೊಟ್ಟೇ ಕೊಡ್ತೀನಿ ಅನ್ನುವಂಥದ್ದು ಇದೆ.
ಶಾಂತತೆ ಬಂದಿದೆ. ಶಾಂತ ರೀತಿಯಲ್ಲಿ ಜೀವನನ ಮುಂದುವರಿಸಿ. ಎಲ್ರಿಗೂ ಒಳ್ಳೆಯದಾಗಲಿ. ಗುರುಭ್ಯೋ ನಮಃ.